ಗಾಡಿ ರೈಲ್ವೆ ಬಿಟ್ಟ ತಮ್ಮ ಗಾಡಿ ಹೌದಲ್ರಿ ಮಾಸ್ತರ ಚೆನ್ನೈ ಟು ಹೈದರಾಬಾದ್ ಹೋದಾಗ ಯಾವ ಗಾಡಿ ಸೆಟಪ್ ದಿ ಇದಕ್ಕಂತ ಚೆನ್ನೈ ಎಕ್ಸ್ಪ್ರೆಸ್ ಇವ್ರದ್ದು ಹೆಂಗದ್ರಿ ಲೋಕಲ್ ಪ್ಯಾಸೆಂಜರ್ ಇದ್ದಂಗ ಎಲ್ಲಿ ಸ್ಟಾಪ್ ಬರ್ತಲ್ಲ ಸ್ಟಾಪ್ ಮಾಡೋದೇ ಸ್ಟೇಷನ್ ಬಂದಲ್ಲಿ ಹಂಗದ ಮಾಸ್ತರ ಅದಕ್ಕೆ ಇವತ್ತು ಏನ್ ಎಬ್ಬಿಸ್ಕೊಂಡು ಕೂತಾಳತ್ತಮ್ಮ ಸುರುವಿಗೆ ಅದು ಕೂಡ್ಲೆ ಒಂದ್ ಸಣ್ಣ ಸಖಿ ನಡಿಲ್ರಿ ಮಾಸ್ತರ ನಡಿಲಿ ಯಾಕಂದ್ರೆ ಅವಸರ ಮಾಡೋದು ಬೇಡ ಯಾಕಂದ್ರೆ ಬಹಳ ಮಾತಾಡಿದ್ರೆ ಸುರುವಿ ಸಿಂಧಿ ಕೊಡೋದು ಶೀಲ ಮಂದಿ ಮನಿ ಮುರಿದು ಮುಂದಕ್ಕಾದಕ್ಕಿಗೆ ಸೌಕಾರ್ತಿ ಮಂದಿ ಮನಿ ಮುರಿದು ಮುಂದಕ್ಕ ಬಂದಕ್ಕಿಗೆ ಸೌಕಾರ್ತಿ ಹೌರಾಣಿ ಹಾವ ಆರಾಳೇನೋ ಜಾರುಣಿ ಗರತಿ ಊರೆಲ್ಲ ಮುಗಿಸಿದಕ್ಕಿಗೆ ಶೃಂಗಾರ ಮಾಡಿ ಮನಿಗೆ ತಂದ್ರ ಮದುವೆ ಹಾಣ್ತಿ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನಿಗೆ ತಂದ್ರ ಮದುವೆ ಹಾಣ್ತಿ ಆಗ್ತ ಕಟುಕ ಮಠದ ಮರಿ ಆದಾರೇನೋ ಪಟ್ಟದ ಮರಿ ಪಟ್ಟದ ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗೆ ಬೂಟಿಲ ಹೊಡ ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗೆ ಬೂಟಿಲ ಹೊಡ ಅಚ್ಚುತ ಅರುಣನಾರಾಯಣೋ ಕಾಚಿ ಹರಕಿಗೆ ಕರುಣೆ ಬಾಣ ಸಭಾಸಭಿಕರಿಗೆಲ್ಲ ಶಿರವಾಗಿ ಕರ ಮುಗಿದು ಹೇಳೋದು ಏನಪ್ಪಾ ಅಂತಂದ್ರ ಏನ್ ಹೇಳ್ಬೇಕಾಗದ್ರಿ ಮಾಸ್ತರ ಇವತ್ತೇನು ಗದ್ದಲ ಎಬ್ಬಿಸ್ಕೊಂಡು ಕೂತಾಳ ತಮ್ಮ ಏನ್ ಹೇಳ್ರಿ ಮಾಸ್ತರ ಗದ್ದಲ ಸುರುವಿಗೆ ಅದು ಕೂಡಲೇ ಏನ್ ಹೇಳ್ತಾಳ ಏನ್ ಹೇಳ್ಯಾರಿ ಇಲ್ಲಿ ನಮ್ಮ ಇಸ್ಲಾಂ ಧರ್ಮದವ್ರು ಕೂತಾರ ಅವ್ರ ಮಾರಿ ಮುಂದೆ ಅವ್ರ ಮಾರಿ ಮುಂದೆ ಹೇಳ್ತಾಳಕಿ ಏನತ್ತ ಕುರಾನದೊಳಗ ಮಾಕೆ ಕದಮೋಕೆ ಜನ್ನತ್ ನೀಚೆ ಹೈಯತ್ ಬರ್ದದ ಹೇಳ್ತಾಳಕಿ ಅಂದ್ರ ತಾಯಿ ಪಾದ ಕೆಳಗ ಕೈಲಾಸ ಅಂತ ಹೇಳ್ತಾರ ಅವರು ಕುರಾನ್ ಕಾಲಗಳಿಲ್ಲಕ್ ಬರಂಗಿಲ್ಲ ಪುರಾಣ ಕಾಲಗಳಿಲ್ಲಕ್ ಬರಂಗಿಲ್ಲ ಕುರಾನ್ದಾಗ ಬರ್ದಿದ್ದು ಮಾತು ಕರೆಕ್ಟ್ ಇರೋದು ಆದ್ರ ಅದು ಯಾರು ಬರ್ದಾರ ಯಾರು ಅಂದಾರ ಮಾತನ್ನೋದು ವಿಚಾರ ಮಾಡ್ಬೇಕಲ್ಲ ಹೌದಲ್ರಿ ಮಾಸ್ತರ ಯಾಕ್ರಿ ಯಾರ ಅಂದಿದ ಮಾತಂದ ಕೇಳಿ ಎಲ್ಲರ ಹೋಗಿಸಿದ್ರೆ ಅದು ಹ್ಯಾಂಗ ನಡೀತದ ಇದು ಶಿವಶಕ್ತಿ ವಾಕ್ವಾದ ಶಿವಶಕ್ತಿ ವಾಕ್ವಾದದ ಗಂಡ ಹೆಂಡತಿ ವ್ಯವಹಾರ ಗಂಡ ಹೆಂಡತಿ
ಯಾರಂದ್ರಿ ಮಗ ಬರ್ದಾರ ತಾಯಿ ವರ್ಣನೆ ಮಗ ಮಾಡ್ಯಾನ. ಅದು ಸಾಣದಿದ್ದಾಗ ಹೌದು. ಮುಕ್ಳಿ ತೊಳೆಯೋದು ಸುಂಬಳ ಒರ್ಸೋದು ಮೈ ತೊಳೆಯೋದು ಮತ್ತೆ ಅದಕ್ಕೆ ಬಟ್ಟೆ ತೊಡಸೋದು ಮುಂದೆ ಸಾಲಿ ಕಳ್ಸೋದು ಎಲ್ಲ ಮಾಡಿಸಿದ ಕೂಡಲೇ ಆ ಮಗನಿಗೆ ಏನಾಗ್ಯದ್ರಿ ಮಾಸ್ತರ? ಬಹಳ ಆನಂದ ಆಗ್ಯದ ಅವನಿಗೆ. ಯಾವಾಗ ನಮ್ಮ ಅವ್ವ ಇಷ್ಟು ನನ್ನ ಸಂಬಂಧ ಹೈರಾಣ ಆಗ್ತಾಳಪ್ಪ, ನಮ್ಮ ಅಪ್ಪ ಹಾಳು ಇಟ್ಕೊಂಡ ಅದ್ರ ತಲೆಯಾಗಿಲ್ಲ ಪಾರ್ಗ ತಲೆಯಾಗ ಇವೆಲ್ಲ ಕೆಲಸ ಮಾಡೋದಶಿಂದ ನಮ್ಮ ಅಪ್ಪ ಇದಕ್ಕೆ ದುಡಿಲಕ್ಕೆ ಇಟ್ಕೊಂಡನಿದ್ರೆ ನಮ್ಮ ಮನ್ಯಾಗ ಗೊತ್ತಿಲ್ಲ. ಇನ್ನ ಅಜ್ಞಾನದಾಗ ಪಾರ ಅದು ಮಗ ಏನಂದದ ನನ್ನ ತಾಯಿ ಪಾದದ ತೆಳಗ್ ಕೈಲಾಸದಪ್ಪ ತಿಳ್ಕೊಂಡು ಮಗ ಬರ್ದನದು. ಹೌದಲ್ರಿ ಮಾಸ್ತರ? ಇದು ಹುಚ್ಚುವಟ್ಟಿ ಏನಲ್ಲಕತ್ತದ ಸುರುವಿಗೆ ಅದ ಕೂಡಲೇ ಏನಂತಾಳ್ರಿ ಮಾಸ್ತರ? ಇಲ್ಲಿ ಕುರಾನ್ ಓದ್ಕೊಂಡವ್ರನು ಹಾರ ತಂಗಿ ಪುರಾಣ ಓದ್ಕೊಂಡವ್ರನು ಅದಾರ. ಸುಮ್ಮನೆ ಏನ್ ಹೇಳ್ತಿ ಅದಕ್ಕೆಲ್ಲ ತಲೆ ಹಾಕೊಂಡು ಹೋಗ್ತಾರ ತಿಳ್ಕೊಂಡಿದ್ದೆ ನೀನು? ಹಂಗ ಆಗಂಗಿಲ್ಲ, ಸಾಧ್ಯನೇ ಇಲ್ಲ ಅದು. ನಾವು ನಿನ್ನೆ ಏನ್ ಹೇಳಿದೇವ್ರಿ ಮಾಸ್ತರ? ಏನ್ ಹೇಳಿದೆವು? ಶರೀರ ಸಾಯ್ತದ, ಶರೀರ ಹುಡ್ತದ, ಎಲ್ಲ ಹಿಂಗೆ ನಾವು ಹೇಳ್ಕೊತ ಬಂದೇವ್ ಮಾಸ್ತರ. ನಿನ್ನ ಹೇಳಿದೇವಲ್ಲ. ಏನ್ ಹೇಳಿದೆವು? ಬಾಲ್ಯ ಬಂದ ಮೇಲೆ ಪ್ರಾಯ, ಪ್ರಾಯ ಬಂದ ಮೇಲೆ ಮುಪ್ಪ, ಅವು ಮೂರು ಅವಸ್ಥೆ ಶರೀರಕ್ಕೆ ಬಂದದಲ್ಲ. ನಿನ್ನ ಶರೀರ ಸ್ಥಿರವಾಗಿ ಇರ್ಬೇಕಾದ್ರ ಬಾಲ್ಯದಾಗ ಇದ್ದ ಶರೀರ ಹಂಗೆ ಇರ್ಬೇಕಾಗಿತ್ತು. 28 ಮಳ ಶರೀರ ಇತ್ತು. ಯಾವಾಗ? ಕೃತಯುಗದಾಗ. 4 ಯುಗಗಳಾಗ್ಯಾವ. ಖರೆ ಕೃತ ತ್ರೇತ ದ್ವಾಪಾರ ಕಲಿಯುಗ ತಿಳ್ಕೊಂಡು 4 ಯುಗಗಳಾಗ್ಯಾವ. ಈಗ ಏನ್ ಹೇಳಿದ್ರಿ ಹೆಣ್ಮಗಳು? ಏನ್ ಹೇಳ್ರಿ ಮಾಸ್ತರ? ಈಗ ನಮ್ಮ ಬಾಬಾ ಅವ್ರು ಅದಾರಲ್ಲ, ಮುದುಕರಾಗ್ಯಾರ. ಬಾಬಾ ಯಾರು ಕಾಕ? ಜಗಜಾಣಿಗೆ ಬಂದಾರವ್ರು. ಈಗ ಅವ್ರಿಗೆ ವಯಸ್ಸು ಹೋಗ್ಯದ, ಬಾಯನ್ ನೀರ್ ತೆಗೆದು ಉಳ್ಬೇಕಾದ್ರ ಮೈ ಮ್ಯಾಗ ಬೀಳ್ತಾವ ತಮ್ಮ. ಅವಾಗ ನಿನ್ನ ಜೀವ ಇದ್ದಿದ್ರೆ ಒಳಗ ಆತ ಕೇಳ್ತಾಳಕ್ಕಿ. ಹೌದಲ್ರಿ ಮಾಸ್ತರ? ಹುಚ್ಚಿ ಶರೀರಕ್ಕ ಆಯುಷ್ಯ ಅದಾವ, ಈ ಶರೀರ ಹತ್ಯಾಗ್ಯದ. ಶರೀರದಂದು ಇದು ಕಮ್ಮಾಗ್ಯದ. ಕಮ್ಮ ದಶಿನ ಮೈ ಮ್ಯಾಗ ಬೀಳಕತ್ತಾವ, ಅದ್ರ ಚೈತನ್ಯ ಕಮ್ಮಾಗಿಲ್ಲ. ಹೌದು ಒಳಗ ಈಗ ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಮಾಸ್ತರ? ಈ ಶರೀರ ಊಟ ಮಾಡ್ತದೋ ಏನ ಒಳಗಿಂದ ಆತ್ಮ ಊಟ ಮಾಡ್ತದ? ಆತ್ಮಾರಾಮ ಉಂಡೇ ಇಲ್ಲವ. ಈ ಶರೀರ ಬೆಳೆದಾಗ ಒಂದ್ ವೇಳೆ ಆತ್ಮ ಒಳಗಿನ ಬೆಳೆದನಪ್ಪ ಅಂದ್ರ ನೀ ಯಾವನ್ ಇರ್ತಿದ್ದಿ? ಈಕಿನ ಶರೀರ ತಾತನ್ ತೂತಾಗ್ತದ್ರಿ. ಈಕಿನ ಶರೀರ ನೋಡಿರಿಲ್ಲ? ಈಕಿ ಬರೇ ನೋಡ್ರಿಲ್ಲ, ಎಲ್ಲವ್ರ ಮುಂದೆ ಏನು ಕೊಡ ಹೊತ್ತಿರ್ತಾರೆ ಹೆಣ್ಮಕ್ಳು. ಆ ಕೊಡ ಹೊತ್ತ ಹೆಣ್ಮಕ್ಳು ಒಬ್ಬೊಬ್ರು ಮನ್ಯಾಗ ದೇವ್ರು ಹೇಳ್ತಿರ್ತಾರೆ. ಒಂದೊಂದು ಹಳ್ಳಿಯಾಗ ದೇವ್ರು ಹೇಳ್ತಿರಲ್ರಿ. ಎಲ್ಲಮ್ಮನ ಫೋಟೋ ಒಂದು ಮಾರಿ ಮುಂದೆ ಇಟ್ಕೊಂಡ್ಕೆ ದೇವ್ರು ಹೇಳ್ತಿರ್ತಾರ. ಅವ್ರು ಏನ್ ಈ ಸದ್ಯ ಅವ್ರ ಮೈಯಾಗ ದೇವ್ರು ಬಂದದನಂಗೆ ಮಾಡ್ತಾರ ಅವರು. ಅವಾಗ ಮೈಯಾಗ ಬಂದಾಗ ಅವ ಎಟ್ಟಾಗಿರ್ತಾನ್ರಿ ಇಲ್ಲಿ ಬರೇ ಒಂದು ಜುಳುಕ್ ಹೊಕ್ಕಿರ್ತಾನ ಅವ್ರ ಮೈಯಾಗ. ಇವ್ರು ಹೆಂಗ್ ಮಾಡ್ತಾರ್ರಿ? ಒಂದು ಜುಳುಕ್ ಹೊಕ್ಕಿದಕ್ಕಾಗಿ ನೋಡ್ರಿಲ್ಲ ಮೈ ಮ್ಯಾಗಿನ ಖಬರ್ ಇಲ್ಲ ಹಾರಾಡ್ತಿರ್ತಾವ ಹೆಣ್ಮಕ್ಳು. ಹೆಂಗ್ರಿ ಮಾಸ್ತರ? ಚಡಿ ಬಿಟ್ಟು ಅದ ಹೆಂಗ್ ಹಾರಾಡ್ತಾವ್ರಿ? ತೋರ್ಸಲ್ಲ ಅದ್ರ ಸ್ಟೈಲ. ಸುಮ್ಮನೆ ನಿಂದ್ರಬೇಡ ಹಿಂಗ ಹಾನಿ ಹಂಗ ತೋರ್ಸಿ ಹೆಂಗ್ ಮಾಡ್ತಾರ ಅವ್ರು. ನಿಮ್ಗೆ ಗೊತ್ತಲ್ರಿ ಮಾಸ್ತರ? ಹ್ಯಾಂಗ್ ಮಾಡ್ತಾರಪ್ಪ ಅಂತಂದ್ರ ಜಡಿ ಬಿಟ್ಟು ಮಾತ್ರ ನೋಡ್ರಿ ಇಲ್ಲ ಹೆಂಗ್ ಮಾಡ್ತಾರ? ಓ ಮಾಡ್ತಿರ್ತಾವ ಹೆಣ್ಮಕ್ಳು. ಯಾಕ ದೇವ್ರು ಹೇಳ್ಬೇಕಾದ್ರ ಬರೇ ಜುಳಕ್ ಹೊಕ್ಕಾನ, ಬರೇ ಸ್ವಲ್ಪ ಹೊಕ್ಕಿದಕ್ಕೆ ಆ ನಮನಿ ಮಾಡಿಸ್ತಾನ. ಮತ್ ಪೂರಾ ಈಕಿನ ಒಳಗ್ ಹೊಕ್ಕರ ಉಳಿತದ ಶರೀರ. ಈಕಿ ಹೇಳಕತ್ತಾಳ ನಾನು ಶರೀರದಾಗ ಅದಾನತ್ತ. ಅವ ಮನುಷ್ಯ ಎಟ್ಟದ ನೋಡ್ರಿ, ಅವ ಮುಂಗ್ಲಿ ಎಟ್ಟದಾನಿಲ್ಲ. ಮತ್ತ ಅದ್ರೊಳಗೆ ಜೀವಿ ಎಟ್ಟದ ಯಾರಿಗಾರ ಕಾಣಿಸದೇನು? ಕಾಣಿಸಂಗಿಲ್ರಿ ಮಾಸ್ತರ. ನೋಡ್ರಿ ಅವ್ ಕಣ್ಣು ಹೆಂಗ್ ಬಿಟ್ಟನ, ಬಾವು ಬೇಕ್ ಬಿಟ್ಟಂಗ ಆತದ ಕಣ್ಣು. ಅಲ್ಲ ಎಂತಿಂತ ಮ್ಯಾಳ್ಗಳು ತಿರುಗಾಡ್ಯಾನವ. ಒಳಗ್ ಒಂದರೆ ಮಾತಾಡ್ಬೇಕಲ್ಲ. ಮಾತಾಡ್ತಾನ್ರಿ ನಿಮ್ ಮ್ಯಾಗ ತೀರ್ಯಾ? ಹೌದು ಸುಮ್ ಬಂದಿದ್ದ ವರಿ ಮಾಡ್ಕೋತಿಲಿ. ಅವ ಬರೇ ಅವ ಮಾಸ್ತರ, ಅವ ಮಾಸ್ತರ ಸೀರಿಯನ್ ಸೂರ ನಾವ ಗಣಸೂರು ಸೂರ ನಾವ ಸೀರಿಯನ್ ಸೂರವ. ಏನ್ ಮಾಡ್ತೀರಿ? ಅದು ಅಂಶ ನಮ್ದೇ ಅದ ಖರೆ, ಆ ಕಡೆ ಹೋಗಿ ಸೇರದಿ. ಅದಕ್ಕೆ ಹೇಳ್ರಿ ಮಾಸ್ತರ, ಸೊಕ್ಕ ಇರೋತನ ಸುಖ, ಸೊಕ್ಕ ಇರೋತನ ಸುಖ, ಸೊಕ್ಕ ಹೋದ ಮೇಲೆ ದುಃಖ. ಚಕ್ಕಿ ಹಂಗ ಆಗದ ಮುಖ ತನ್ನಷ್ಟಕ್ಕೆ ತಾನೇ ಇರ್ತದ. ಇದ್ರ ಮ್ಯಾಲ ಎಷ್ಟು ಬೇಕಾದ್ರೂ ಸಹಿತ ಈ ಶರೀರ ಹೊತ್ತದ ಅಂತ ಹೇಳ್ತಾನ ಮಾಸ್ತರ. ಜೀವಾತ್ಮ ಹೊತ್ತಿಲ್ಲ ಇದು. ಕತ್ತಿ ಇದ್ದಂಗ ಇದು ಶರೀರಪ್ಪ ಅಂತಂದ್ರ ನೋಡ್ರಿಲ್ಲ ಕುಂಬಾರ ಮನ್ಯಾಗ ಕತ್ತಿ ಇರ್ತದಲ್ಲ, ಆ ಕತ್ತಿಗೆ ಬೇಕಾದಟ್ಟು ಹೊರಸಿರೋದು ಬ್ಯಾಡ ಅಂದದೇನು? ಬರಂಗಿಲ್ರಿ. ಹಂಗ ಈಕಿ ಹೋಗು ತನಕ ನಮ್ಮ ಅಪ್ಪ ಏನ್ ಹೇಳತ್ತನ ಕೆಲಸ ಮಾಡ್ಬೇಕಾಗ್ಯದ. ಜರ್ ಕರ್ತಿಕಿ ಹಂಗ ಹಿಂಗ ಮಾಡಕತ್ಳು, ಮುಕ್ಳಿ ಹೊಳಸ್ಲಕತ್ಳ ಅಂದ್ರ ಮುಕ್ಳಿ ಮ್ಯಾಗ ತಲಿ ಬೇಡ, ತಲಿ ಯಾಕೆ ಬಳಸ್ಲಕ್ ಹೋತಿ? ಮುಕ್ಳಿ ಮ್ಯಾಗ ಬಾಕತ್ ಜಾಡ್ಸಿ ಅದಕ್ಕೆ ಹಾಕ್ತಾನ, ಹೊರಗೆ ಹಾಕಿರ ನಡಿ ಮಗಳಾತ. ನಾವು ಅವ್ರ ಮನೆಗೆ ಹೋಗಿ ಕೂಡ್ಬೇಕಿದ್ರು. ಶೋರೂಮ್ ಹೋಗೋಣ, ಹೊಸದೇ ತಗೊಂಡ್ ಬರ್ತಾನ. ಹಂಗೆ ಶೀಲ್ ಇಲ್ಲ, ಶೀಲ್ ಹೊಡಿಲಾಡು. ಹೌದಿಲ್ಲ? ಹೊಸ ಗಾಡಿನ ತರ್ತಾನ ಶೋರೂಮ್ ಹೋಗಿ ಮತ್ತವ ನಮ್ಮಪ್ಪ. ಇಂತ ಪವರ್ ಅದ ನಮ್ಮಲ್ಲಿ. ಹೌದು, ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ನೀನು ಒಂದು ತಗೊಂಡ್ ಬಾ ನೋಡಮ್ಮ. ಬರಂಗಿಲ್ರಿ ಮಾಸ್ತರ. ಈಗ ಇಷ್ಟು ಮಂದಿ ಟೆಪಿಗೆ ಅವ್ರು ಕೂತಾರ ಇಲ್ಲಿ ನಮ್ಮ ಕಲಾವಿದ್ರು ಕೂತಾರ. ಅವ್ರನ್ನು ಮನ್ಯಾಗ ಮಾಡ್ಕೊಂಡಿರಲ್ಲ ಹೆಂಡ್ರಿಗೆ. ಹೌದು, ಇಲ್ಲಿ ನನಗೆ ಸಂಶಯ ಬರ್ತದ. ಈಗ ಹೆಣ್ತಿದ್ದಾಕಿ ಏನ್ ಮಾಡ್ತಾಳ್ರಿ ಮಾಸ್ತರ? ಹೆಣ್ತಿ ಮುಂದ ನಾವೆಲ್ಲ ಹೇಳ್ತೀವಿ, ನಾವು ಏನ್ ತಿರುಗಾಡಿ ಬರ್ತೀವಿ ನೋಡ್ರಿ. ಬಸ್ ಸ್ಟ್ಯಾಂಡ್ದಾಗ ಒಬ್ಬಕ್ಕೆ ಗೆಳತಿ ಗಂಟೆ ಬಿದ್ದಿದ್ರು. ಆಕಿ ನೋಡ ನಾ ಕೂತು ಚಾ ಕುಡ್ದಿನಿ, ನಾಷ್ಟ ಮಾಡೀನಿ, ಅಗ್ದಿ ಮಜಾ ಮಾಡಿ ಬಂದಿನಿ ಅಂತ ನಾ ಹೇಳ್ತೀನಿ ಹೆಣ್ತಿ ಮುಂದ. ಜರ್ ಕರ್ತಿಕ್ಕಿ ಹೆಣ್ತಿದ್ದಕ್ಕಿ ಬಂದು ನನ್ನ ಮುಂದೆ ಹಂಗೆ ಹೇಳಕ್ ಬರ್ತದೇನು? ಬರಂಗಿಲ್ಲ ಮಾಸ್ತರ. ನನಗೊಬ್ಬ ಸಂತ್ಯಾಗ ಗಂಟು ಬಿದ್ದಿದ್ದ,
ಅವ್ನ ಕೂಡ ನಾ ಚಾ ಕುಡಿದು ಬಂದಿನಿ ಸಿಕ್ಕಂಗಿರೋದ ಮಜಾ ಮಾಡಿ ಬಂದಿನಿ ಅದಕ್ಕೆ ಬಿಡ್ತೀರಿ ನೀವು ತಲೆ ಬೋಳ್ ಸಾದಿ ಇರ್ತಾನ ತವ್ರ ಮನೆಗೆ ಈ ಅಧಿಕಾರ ನೀವು ಸಿಗಂಗಿಲ್ಲ ಮೊದಲು ತಿಳ್ಕೊಳ್ಳಿ ಇಲ್ಲಪ್ಪ ಈ ಅಧಿಕಾರ ಸ್ಲಿಪ್ ನಮ್ಮಪ್ಪಗೆ ಸಿಕ್ಕದ ಇದು ಯಾರಿಗೆ ಸಿಕ್ಕದ ನಮ್ಮಪ್ಪಗೆ ನಮಗ್ ಸಿಕ್ಕದ ತಂಗಿ ನಿಮಗೆ ಸಿಕ್ಕಿಲ್ಲ ಅದು ಅದಕ್ಕೆ ನಾ ಮಾಡ್ತೀನಿ ಅಂತ ತಿಳ್ಕೊಂಡು ನೀ ಮಾಡಿದಪ್ಪ ಅಂತ ನುಣ್ಣಗಾಗಿ ತಲೆ ಬೋಳಿಸಿ ಮ್ಯಾಗ ಸುಣ್ಣ ಬಡ್ದು ಹಚ್ಚಿಬಿಡ್ಬೇಕಾಗ್ತದ ಮಸೀರ್ ಮನೆಗೆ ಮಸೀರ್ನಾಳ ಊರಿಗೆ ಅದಕ್ಕೆ ನೋಡಿ ಇವತ್ತೇನು ತಲೆ ಮ್ಯಾಗ ಏನು ಸುಣ್ಣ ಬಿಡ್ಕೊಂಡು ಹೋಗ್ತೀವೋ ಏನು ಗುಲಾಬಿ ಹೂ ಹಾಕೋತೀನು ಏನು ಗುಲಾಬಿ ಹೂ ಹಾಕೋತೀವೋ ಹೌದಲ್ರಿ ಮಾಸ್ತರ ಅದ್ರಾಗೆ ನಮ್ಮ ಯಾರು ಯಾರಿ ಮಾಸ್ತರ ಕೂಡಿಗೆ ಗೌಡ್ರು ಹೌದು ಮತ್ತ ಕೂಡಿಗೆ ಗೌಡ್ರಕ್ಕಿ ಮಗಳಂದಾರಪ್ಪ ಅಂತಂದಾಗ ನಾ ಹಳೆ ಆದ್ನಲ್ರಿ ಅವ್ನಿಗೆ ಹೌದು ಮಾನ್ಯನ ಹಳ್ಯಾಗ ಮಾಡಿದ್ದೆ ಇವತ್ ಮಗಳಿಗೆ ಮಾಡ್ಬೇಕಂತಂದ ನಾವು ಹಿರಿಸಿಲೆ ಯಾರು ಕೂಡಿಗೆ ನಮ್ಮ ಭೀಮಣ್ಣಗೌಡ್ರು ಅವ್ರು ಏನ್ ಮಾಡ್ಯಾರ ನಮಗ್ ಮೊನ್ನೆ ಸುಮಾರು ಒಂದು 5,000 ರೂಪಾಯಿ ಬಿದ್ದಿರ್ಬೇಕ್ರಿ ಅದಕ್ಕೆ ಎದಕ್ಕ ರೇಷ್ಮೆ ಪಟಕ ಸುತ್ತಾರ ಅವ್ರು ಎಲ್ಲಿ ಇಲ್ಲೇ ಹಿಂಚಗೇರಿ ಒಳಗೆ ಕಾರ್ಯಕ್ರಮ ಬಂದಿದ್ದೆ ನಾನು ಅವಾಗ ತಂದು ಮಾತ್ರ ಮಾರಾಯ ನೀವು ಎಷ್ಟು ಮಾಡಿದ್ರು ಕಡಿಮೆನೇ ಅದ ಇದೊಂದು ನಾನು ಖೂನ ಇರ್ಲಿ ನಿನ್ನ ತಲೆ ಮ್ಯಾಗ ತಿಳ್ಕೊಂಡು ಮಾತ್ರ ಶಿಖರ ಅನ್ನುವಂಥದ್ದು ಬಹಳ ದೊಡ್ಡದ ಜಗತ್ತದೊಳಗ ಅದಕ್ಕೆ ನಿನ್ನ ತಲೆ ಮ್ಯಾಗ ನಂದು ಇರ್ಲಿಪ್ಪ ಖೂನ ತಿಳ್ಕೊಂಡು ಮಾತ್ರ ರೇಷ್ಮೆ ಪಡ್ಕ ತಂದು ಸುತ್ತಿದ್ದ ಇವತ್ತಿನ ದಿವಸ ನಾ ಏನ್ ಹೇಳ್ದೆ ಗೌಡ್ರಿಗೆ ಗೌಡ್ರ ನನಗೆ ಮಾಡಿರಿ ಖರೆ ಮಗಲಾಗಿ ಇದು ಮ್ಯಾಳಿಗೆ ಮಾಡಿಲ್ಲ ನಿಮ್ಮ ಮಗಳಿಗೆ ಮಾತ್ರ ತಂದು ಮಾಡಿದ್ರೆ ನಾನು ಭಾಳ ಚಲೋ ಆಗ್ತದ್ರಿ ನಾನೇ ಹೇಳಿನ್ರಿ ಮತ್ತದು ಅವ ಏನು ಮಾಡಿಲ್ರಿ ಭೀಮಣ್ಣಗೌಡ ಹಬ್ಬ ನಾವು ಎಲ್ಲಿ ಅಂದಿದ್ದ ಅವ ಗೌಡಿ ಏನಂದಿದ್ದ ಬ್ಯಾಡ ಮರ ಹಾಕಿ ಹೊಟ್ಟೆ ಮಾಡೋದು ಬ್ಯಾಡ ಅಂದಿದ್ದ ಅವ ಅದು ಮನ್ಯಾಗ ಚರ್ಚೆ ಆಗ್ಯದ ಹೆಣಕಾಳ ಜಗ್ಗುದಿಲ್ರಿ ಗೌಡ್ತೇರಿ ಏನಂದಾರ ಯಾವಾಗ ನಮ್ಮ ಹಳ್ಯಾಗ ಮಾಡಿದ ನಮ್ಮ ಮಗಳಿಗೆ ಹೆಂಗ್ ಬಿಡ್ಲಕ್ ಬರ್ತದ ನಾವೊಂದು ಸೀರೆ ತಂದು ಕೊಡ್ತೀನಿ ಒಯ್ಯ ಅಂತ ಹೇಳಿ ಕೊಟ್ಟು ಕಳಿಸ್ತಾರ ತಗೊಂಡ್ ಬಂದ ಯಾರು ಗೌಡ್ರು ತಗೊಂಬಂದಾರ ಈಗ ಹುಡುಗಿನೂ ಉಡಿಸ್ತಾರ ಇನ್ನು ಯಾರೇ ಒಬ್ರು ಹೆಣ್ಮಕ್ಳಿಗೆ ಇಲ್ಲಿ ಊರನವ್ರಿಗೆ ಕರೆಸಿ ಅವ್ರಿಗೆ ಇಲ್ಲಿ ಕುಂದ್ರಿಸಿ ಸೀರೆನೂ ಮಾಡ್ತಾರ ಅದ ಬರೆಯತ್ ಮತ್ತ ಗೌಡ್ ತಂದಂತೆ ಅಲ್ಲೇ ಮುಚ್ಚಿಟ್ಕೊಂಡ್ರಿ ಹಂಗ ನೋಡಿ ತಂದಾರತ್ ಹೇಳಿಲ್ಲ ಉಟ್ಕೋಬೇಕಾಗಿತ್ತಿಲ್ಲ ಅಪ್ಪನ ಸೀರಿ ಇಲ್ಲಿ ಉಟ್ಕೊಳ್ಳಾರ್ದನೆ ಮಾತ್ರ ಬರೀ ನಮ್ಮ ಅಪ್ಪ ತಂದಾನಂತ ಹೇಳ ಇರ್ಲಿ ಅದಕ್ಕೆ ಸದ್ಯ ಏನ್ ಹೇಳ್ತಾರೆ ಕವಿಗಳು ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗೆ ಏನು ತಗೊಂಡು ಹೊಡೆದ್ರು ಕಡಿಮೆನೆ ಅಂತ ಹೇಳ್ತಾರೆ ಇಲ್ಲಿ ಕವಿಗಳು ಅದಕ್ಕೆ ನಿನ್ನೆ ಒಂದು ಮಾತು ಕೇಳಿದ್ರು ಅವ್ರು ಹೋಗಾಗ ನಿನ್ನ ಜೀವಾತ್ಮ ಅನ್ನುವಂಥದ್ದು ಎಲ್ಲಿ ಎತ್ತು ಮೊದಲ ಅದು ಎಲ್ಲಿದಿಂದ ಬಂದಾದ ಅದಕ್ಕೆ ತಂಗಿ ಜೀವ ಅನ್ನುವಂಥದ್ದು ಮಾತ್ರ ಅದು ಯಾರ ಕಣ್ಣಿಗೆ ಕಾಣಿಸೇ ಇಲ್ಲ ಅದು ಬೆಂಕಿಯಾಗಿ ಹಾಕಿದ್ರು ಸುಡಂಗಿಲ್ಲ ಅದಕ್ಕೆ ಕವಿಗಳು ಹೇಳ್ತಾರ ಓಂನಾದ ಕಲೆ ಬಿಂದು ರೂಪದಿಂದ ಪ್ರಾಣ ಅಂಕುರಿಸಿತು ಮುಖ್ಯ ಮಾತ್ರ ಇದು ಜೀವದ ಜೀವಾಳ ಅಂತ ಹೇಳ್ತಾರೆ ಅವ್ರು ಪ್ರಥಮದಲ್ಲಿ ಕೇಳು ತಂಗಿ ಇದೇ ಜೀವಾಳ ನೀವು ಓದಿಕೊಂಡು ನೋಡು ತಂಗಿ ಹಲವು ಶಾಸ್ತ್ರಗಳ ಅಂತ ಹೇಳ್ತಾರೆ ಅವರು ಓಮನಾದ ಕಲೆ ಬಿಂದು ಅನ್ನುವಂತ ಅಲ್ಲಿ ಮಾತ್ರ ಅದರ ಸ್ಥಾನ ಇತ್ತು ಯಾವುದು ಜೀವಾತ್ಮನ ಸ್ಥಾನ ಅಲ್ಲಿ ಇತ್ತು ಅಂತ ಹೇಳ್ತಾರ ಐಲಿ ಕಡೆಗೆ ಏನೋ ಇದು ಶರೀರ ತಯಾರು ಮಾಡೋಣ ಆ ಶರೀರದೊಳಗೆ ಜೀವ ಇದ್ದಾಗೆ ಮಾತ್ರ ಇದು ತಾಳ್ತದ ತಿಳ್ಕೊಂಡು ಜೀವದೊಳಗೆ ಇಟ್ಟ ನಾವು ಜೀವ ಇದ್ದಿಲ್ಲಪ್ಪ ತನ್ನ ನೈಕತೆ ಅದ ಈ ಶರೀರದು ಅದಕ್ಕೆ ನೀನು ತೊಗಲಿನ ಮನಿ ಮಾಡಿದವನು ಅವನೇ ಅದಾನ ಹೊರಗಿನ ಮನಿ ತಯಾರು ಮಾಡ್ಬೇಕಾದ್ರೂ ನಮ್ಮ ಮಾಲಕನೇ ತಯಾರಂತ ನಾ ಹೇಳಿದ್ದೆ ನಿನಗೆ ನಿನ್ನೆ ನಿನ್ನ ಕೈಲಿ ಅಂಕಾರ ಸುಡ್ಗಾಡಿಗಿತ್ತಿ ಮಾರಿ ಕೈಲಿ ನಿನ್ನ ಕೈಲೆ ಮನಿ ಕಟ್ಟುವುದು ಆಗಂಗಿಲ್ಲ ಅಂತ ನಾ ಮೊದಲೇ ಹೇಳೀನಿ ಹೇಳಿದ್ರು ಸಹಿತ ಮತ್ತೆ ನನ್ನ ಮನಿ ಎಲ್ಲ ಕತ್ತಾಳಕ್ಕೆ ಹೆಂಗೆ ನಿನ್ನ ಮನಿ ಎಲ್ಲಿ ಅದ ತಂಗಿ ಸ್ವತಃ ಯಾರು ಹೇಳ್ತಾರಿ ನಮ್ಮ ಅಂದೇವಾಡಿಯಲ್ಲಿ ಇರುವಂತ GR ಮಕಾಂದಾರ್ ಅವ್ರು ಹೇಳ್ತಾರ ಅರುವೆಲ್ಲ ಗುರುವಿನ ಆಸ್ತಿ ಅರುವೆಲ್ಲ ಗುರುವಿನ ಆಸ್ತಿ ಜಗವೆಲ್ಲ ಜಂಗಮನ ಆಸ್ತಿ ಅಂಗವೆಲ್ಲ ಲಿಂಗದ ಆಸ್ತಿ ಎನ್ನ ಆಸ್ತಿ ಯಾವುದಯ್ಯ ಗುರುಮಲಿನಾಥ ಅಂತ ಅವ್ರು ಸ್ವತಃ ಕೇಳ್ಯಾರ ಅದಕ್ಕೆ ನನ್ನ ಆಸ್ತಿ ಅನ್ನುವಂಥದ್ದು ಈ ಜಗತ್ತದೊಳಗೆ ಯಾವುದೂ ಇಲ್ಲಪ್ಪ ಅರುವನಂತದ್ದು ಗುರುವಿನ ಆಸ್ತಿ ಅದ ಈ ಜಗವೆಲ್ಲ ಜಂಗಮನ ಆಸ್ತಿ ಹೌದಲ್ರಿ ಮಾಸ್ತರ ಭಾಷಾ ಸಾಬಣ್ಣವ್ರ ಜಮಾದಾರ ಸಾಕಿನ ಬರಡೋಲ್ಲ ಹೌದಲ್ಲ ಅವರಾದ್ರೂ ಕೂಡ ಸುರುವಿಗೆ ಒಂದು ಭಜಂತ್ರಿ ಕಂಪನಿಯವರು ಅವರಾದ್ರೂ ಕೂಡ 51 ರೂಪಾಯಿ ಸಹಾಯಧನ ಸಲ್ಲಿಸ್ಯಾರ ಕಲಾವಿದರು ಕಲಾ ಪ್ರೇಮಿಗಳು ಏನೋ ಕಲಾವಿದರು ಬಂದಾರಪ್ಪ ಅಂತಂದ್ರೆ ನಿನ್ನೆ ಆದ್ರೂ ಕೂಡ ಸುರುವಿಗೆ ಅವಂದೇ ಬಂದಿತ್ರಿ ಬಾಣಗಿ ಈಗಾದ್ರೂ ಕೂಡ ಯಾರ್ದು ಬಂದದ ಅವನಿಂದೆ ಬಾಣಗಿ ಚಾಲು ಆಗಿದೆ ಈಗ ಯಾಕಂದ್ರ ಗಿರಣಿಗೆ ಬುಟ್ಟಿ ಚಾಲು ಇದ್ರೆ ಗಿರಣಿ ಚಾಲು ಇರ್ತದೆ ಮತ್ ಬುಟ್ಟಿನೇ ಬರ್ಲಿಲ್ಲ ಅಂದ್ರ ಕರೆಂಟ್ ಬಿಲ್ ಜಾಸ್ತಿ ಆಗ್ತದೆ ಅದಕ್ಕಾಗಿ ಅವ್ರು ತಿಳ್ಕೊಂಡ್ರೆ ಸುರುವಿಗೆ ಬಂದು ಕೂಡ 51 ರೂಪಾಯಿ ಸಾಧನ ಸಲ್ಲಿಸ್ಯಾರ ನಮ್ಮ ಭಜಂತ್ರಿ ಅವರು ಅವರಿಗಾದ್ರೂ ಕೂಡ ಇಲ್ಲಿ ವಾಸ ಮಾಡಿರುವಂತ ಯಾವ ನಮ್ಮ ಜೈ ಹನುಮಾನ ದೇವರ ಈ ಮೊಹರಮಕ್ಕೆ ಕಾರಣೀಭೂತರಾದಂತ ನಮ್ಮ ಮೌಲಾಲಿ ಮಕ್ಕಳಾದಂತವ್ರು ಹುಸೇನಿ ಸಾಹೇಬ್ರು ಅವ್ರ ಮನಿತಾನೊಳಗೆ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಈ ಕೊಟ್ಟಂತ ಹಣವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅನ್ನಿಸ್ತಕ್ಕಂಥ
ಕಟ್ಟಿದ ಕರ್ಮಣಿ ಹರ್ಕೊಂಡು ತಿರುಗಾಡಕ್ಕಿಗೆ ಏನು ತಗೊಂಡು ಹೊಡಿದ್ರೆ ಏನು ಅಂತ ಹೇಳ್ತಾರೆ ಕವಿ. ಹೌದಲ್ರಿ ಮಾಸ್ತರ. ಗಂಡ ತಾಳಿ ಕಟ್ಟ್ಯಾನಪ್ಪ ಅಂತಂದ್ರೆ ಈಕಿಗೆ ಏನಾಗ್ಯದ, ಏನಾಗದ್ರಿ? ಮನ್ಯಾಗ ಒಂದು ಎಮ್ಮಿ ಇರ್ತಾವ ನೋಡಿದಿಲ್ಲ. ಹೌದು. ನಮ್ಮ ಮಾಲಕ್ ಇದ್ದಾಗ ಏನ್ ಮಾಡ್ತಾನ, ಸಂತಿ ಹೋದನಪ್ಪ ಅಂತಂದ್ರೆ ಆಕಳ ತರ್ಲಕ್ ಹೋಗ್ತಾನವ. ಆಕಳ ತರ್ಲಕ್ ಹೋದನಪ್ಪ ಅಂತಂದ್ರೆ ಮೊದಲು ಏನ್ ಮಾಡ್ತಾನ್ರಿ ಮಾಸ್ತರ? ಆ ಆಕಳ ಮಾಲಕ ಕೇಳ್ತಾನವ ಏನತ್ತ, ಏನು ಕೇಳ್ತಾನ್ರಿ? ಆಕಳಿಗೆ ಸುಳಿ ಸೂತ್ರ ಹ್ಯಾಂಗ್ ಹಾಕಿರಲ್ಲ ಖರೆ, ಇದಕ್ಕೆ ಹ್ಯಾಂಗದ ಆಕಳ ಅಂತ ಕೇಳ್ತಾನವ. ಹೌದು. ಹಿಂಡ್ಲಾಕ್ ಚಲೋ ಅದಿಲ್ಲ ಆಕಳ ಅಂತ ಕೇಳ್ತಾನವ ಮೊದಲ. ಹೌದಲ್ರಿ ಮಾಸ್ತರ. ಹಿಂಡ್ಲಾಕ್ ಚಲೋ ಇತ್ತು ಆಕಳಪ್ಪ ಅಂತಂದ್ರ ಇದಕ್ಕೆ ಖರೀದಿ ಮಾಡ್ಕೊಂಡು ಬರ್ತಾನ. ಜರ್ ಕರ್ತದ ಆಕಳನ ಬಾಡ್ ಇತ್ತಪ್ಪ ಅಂತಂದ್ರ ಅಲ್ಲೇ ಒಯ್ದು ಕಟಗರಿ ಕೊಡ್ತಾನ. ಬ್ಯಾಡಿದ ಆಕಳನು ಕಟ್ಕರ್ ಮನಿ ಹೊಡಿಯತ್ತಾನ. ಹೌದಲ್ರಿ ಮಾಸ್ತರ. ಹಂಗ ನೀನು ಸುಳಿ ಸೂತ್ರದಾಗ ಚಲೋ ಇದ್ದಿ ಅಂದ್ರ ತಂಗಿ ಜಾಗಕ್ಕೆ ಬರ್ತಿ, ಕರಿಲಾರ್ದ ಕಳಸಗಿತ್ತಿಯಾಗಿ ಬಂದಿ ಅಂತ ಹೇಳಿದಲ್ಲಿ ನೀ. ಹೌದು. ಕರಿಲಾರ್ದ ಕಳಸಗಿತ್ತಿಯಾಗಿ ನಿಮ್ಮ ಮನೆಗೆ ನಾವು ಬಂದಿಲ್ಲ, ಯಾರು ಬಂದಾರ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗ್ಯದ. ನಡಿಲ್ರಿ ಮಾಸ್ತರ. ಅಚ್ಚುತ ಅರುಣನಾದಾನೇನೋ ಕಚ್ಚಿ ಹರಿಕಿಗಿ ಕರುಣೆ ಬಂದೆ.